ಅಂತ ಗುಡ್ಡೆ ಹಾಕೊಂಡ್ ಲೆಕ್ಕ ಆಗ್ತಾ ಇರೋದು. ಇನ್ನೊಬ್ರು ವ್ಯಕ್ತಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಖುಷಿ ಆಗ್ತಿದ್ಯಾ ನಿಮ್ಗೆ? ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ದುಡ್ಡು ಕೊಡಕ್ ಬಂದ್ರೆ ಸಮಯ ಕುಡಿ 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 ಸಮಯ. ಯಾರು ಬೈಯೋರ್ ಇರಲ್ಲ, ಹಿಂಗ್ ಹೊಡಿಯೋರ್ ಇರಲ್ಲ. ಮುಂಚೆ ಒಂದ್ ಏಟ್ ಹೊಡ್ಸ್ಕೊಂತ ಹೋಗ್ಬಿಡಿ, ಇಲ್ಲ ಅಂತ ಊಟ ಬಿಡೋದು. ಅಯ್ಯಪ್ಪ ನಾನೇ ಸ್ವಾಮಿಗಳ ಇವಾಗ ಟೈಮ್ ಬಂದು ಕರೆಕ್ಟ್ ಆಗಿ 5:15. ಎಲ್ಲರೂ ಶಬರಿಮಲೆಗೆ ಹೊರಡ್ತಿದೀವಿ. ಒಂದ್ 7 ಗಂಟೆ ಹಂಗೆ ಆಯ್ತದೆ ಮನೆ ಬಿಡೋದು. ಇವಾಗ ಇಲ್ಲಿ ಅಟ್ಟಿ ಬಿಟ್ಬಿಟ್ಟು ಮುಟ್ಟೋಗ್ಬಿಡೋದು ಇನ್ನು ಶಬರಿಮಲೆಗೆ. ನನ್ನ ಬ್ಯಾಗು ಇಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ನಾನು ಇದ್ರಲ್ಲಿ ನಮ್ಮ ಅಪ್ಪ ಸ್ವಾಮಿಗಳ ಬಟ್ಟೆ, ನನ್ನ ಬಟ್ಟೆ ಜಾಸ್ತಿ, ನನ್ನ ಬಟ್ಟೆನೇ ಇರೋದು. ಇಲ್ಲಿ ಏರ್ಪೋರ್ಟ್ಸು, ಆಮೇಲೆ ಒಂದು ವ್ಯಾಸ್ತೀನು, ಬ್ರಸ್ಸು, ಹಲ್ಲುಜ್ಜಕ್ಕೆ, ಆಮೇಲೆ ಒಂದು ಸೋಪು, ಬೆಳಗಾಗಕ್ಕೆ ಸಂತೂರ್ ಸೋಪು. ಅದು ಬಿಟ್ರೆ ಇದು ನಮ್ಮ ಅಪ್ಪ ಸ್ವಾಮಿಗಳ ಬಟ್ಟೆ. ಇಲ್ಲಿ ನಾನು ಒಂದು 4 ಶರ್ಟು, ಒಂದು ಪ್ಯಾಂಟು, ಒಂದು 5 ಅಂಡರ್ವೇರ್ ಎಲ್ಲ ಇಟ್ಕೊಂಡವನಿ. ನಮ್ಮ ಅಪ್ಪ ಸ್ವಾಮಿಗಳು 2 ಅಂಡರ್ವೇರು, ಆಮೇಲೆ ಒಂದೇ ಪ್ಯಾಂಟು, 2 ಶರ್ಟ್ ಎತ್ಕೊಂಡಿರೋದು ನಮ್ಮ ಅಪ್ಪ ಸ್ವಾಮಿಗಳು. ತುಂಬ ಸಿಂಪಲ್ ಮನುಷ್ಯರು ಅವರು. ನಾನು ಸ್ವಲ್ಪ ಜಾಸ್ತಿ ಎತ್ಕೊಂಡವನಿ. ಹಲೋ ಸ್ವಾಮಿಗಳೇ. ಸ್ವಾಮಿಗಳೇ ಇವಾಗ ನಾನು ಸ್ನಾನ ಮಾಡಬೇಕು. ನಮ್ಮ ಅಪ್ಪ ಸ್ವಾಮಿಗಳು ಸ್ನಾನ ಮಾಡಿದ್ರು. ನಾವು ಮುಡ್ಸ್ಕೊಬಿಟ್ರೆ ಇನ್ನೊಂದ್ಸತಿ ಸ್ನಾನ ಮಾಡಬೇಕು ಅವರು. ಸೊ ಮುಡ್ಸ್ಕೊಳ್ಳಲ್ಲ ಸ್ವಾಮಿಗಳೇ. ನೆಕ್ಸ್ಟು ಬಸ್ ಹತ್ತಿ ಶಬರಿಮಲೆಗೆ ಹೋಯ್ತಾ ಇರತ್ತೆ. ತೋರಿಸ್ತೀನಿ, ಸಕ್ಕದಾಗಿರುತ್ತೆ, ಪೂರ್ತಿ ನೋಡಿ. ಸ್ವಾಮಿಗಳೇ, ನಮ್ಮ ಅವ್ವ ಸ್ವಾಮಿಗಳು ನೋಡಿ ಯಾರ್ಯಾರು ಎಸ್ ಕೊಟ್ಟವ್ರೆ ಅಂತ ಗುಡ್ಡೆ ಹಾಕೊಂಡ್ ಲೆಕ್ಕ ಆಗ್ತಾ ಇರೋದು. ಸ್ವಾಮಿಗಳಾದಾಗ ಎಲ್ಲರಿಗೂ ಹಿಂಗೆ ಅಂದ್ರೆ 100 ರೂಪಾಯಿ 500 ರೂಪಾಯಿ ಹಿಂಗೆ ಕೊಡ್ತಾರೆ ಪ್ರಸಾದ ತಗೊಬರಕ್ಕೆ ಅಂತ. ಸೊ ನಮ್ಮ ಅವ್ವ ಸ್ವಾಮಿಗಳು ಅದನ್ನ ಶಶಿಕಲಾ ಸ್ವಾಮಿಗಳೇ ಲೆಕ್ಕ ಹಾಕ್ತವ್ರೆ. ನಮ್ಮ ಶಶಿಕಲಾ ಸ್ವಾಮಿಗಳು ಎಷ್ಟು ಸಾವಿರ ಕೊಟ್ಟವ್ರೆ ಅಂತ ಎಲ್ರಿಗೂ ಪ್ರಸಾದ ತಂದು ಕೊಡ್ಬೇಕಲ್ಲ. ಅದಕ್ಕೆ ನಾವು ಇವಾಗ ಸ್ನಾನ ಎಲ್ಲ ಮಾಡಾಯ್ತು. 7 ಗಂಟೆ ಹಂಗಂಗೆ ಊರ್ ಬಿಟ್ಟು ಶಬರಿಮಲೆಗೆ ಹೋಯ್ತಿದ್ದೀವಿ ಸ್ವಾಮಿಗಳೇ. ನನ್ನ ಪ್ರೀತಿ ಮಾಡೋ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊತೀನಿ. ನನ್ನ ತಾಯಿಗೆಲ್ಲದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊತೀನಿ. ಸ್ವಾಮಿಗಳೇ, ಇನ್ನೊಬ್ರು ವ್ಯಕ್ತಿನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ನಾನು. ನಮ್ಮ ಕರ್ಗಿ ಸ್ವಾಮಿಗಳು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಇವ್ರನ್ನ. ನಮ್ಮ ಕರ್ಗಿ ಸ್ವಾಮಿಗಳನ್ನ ಮಿಸ್ಸು ಜಾಸ್ತಿ. ಅಪ್ಪ ಸ್ವಾಮಿಗಳೇ, ಏನ್ ಸಮಾಚಾರ? ಶಬರಿಮಲೆ ಹೋಗ್ತಿರೋದಕ್ಕೆ ಖುಷಿ ಆಗ್ತಿದ್ಯಾ ನಿಮ್ಗೆ? ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಹೋಗಿ ಸ್ವಾಮಿ ಖುಷಿ ಆಯ್ತಾ ಅಂತ ಹೇಳಿಲ್ವಾ ಅಷ್ಟೇ. ಸ್ವಾಮಿಗಳೇ, ಎಷ್ಟನೇ ವರ್ಷ ನಿಮ್ದ ಶಬರಿಮಲೆ? 31ನೇ ವರ್ಷ. ಸ್ವಾಮಿಗಳೇ, ನಮ್ಮ ಅಪ್ಪ ಸ್ವಾಮಿಗಳದ್ದು 31ನೇ ವರ್ಷ. ಕಂಟಿನ್ಯೂಸ್ ಆಗಿ ಹೋಗಿದ್ದೀರಾ ಸ್ವಾಮಿ? 1 ವರ್ಷ ಬಿಡದಂತೆ? 1 ವರ್ಷ ಹೋಗ್ಲಿಲ್ಲ, ಮಧ್ಯ 1 ವರ್ಷ ಹೋಗಿಲ್ಲ. ದೊಡ್ಡಪ್ಪ ಸ್ವಾಮಿಗಳು ಹೋಗಿದ್ರು. ಕೊರೋನಾ ಬಿಟ್ರೆ ನಮ್ ದೊಡ್ಡಪ್ಪ ಸ್ವಾಮಿಗಳು ಹೋಗಿದ್ದು 2 ವರ್ಷ ಬಿಟ್ಟು ಕಂಟಿನ್ಯೂಸ್ ಆಗಿ 31 ವರ್ಷ ಹೋಗವ್ರೆ ನಮ್ಮ ಅಪ್ಪ ಸ್ವಾಮಿಗಳು. ಅಯ್ಯಪ್ಪ ಸ್ವಾಮಿ ನಿಜವಾದ ಭಕ್ತರು, ಸಿಕ್ಕಾಪಟ್ಟೆ ಭಕ್ತಿ ಜಾಸ್ತಿ ನಮ್ಮ ಅಪ್ಪ ಸ್ವಾಮಿಗಳಿಗೆ. ಸ್ವಾಮಿಗಳೇ, ಒಳ್ಳೇದಾಗ್ಲಿ. ಹುಷಾರಾಗಿ ಹೋಗಿದ್ ಬರೋದಾ ಇಬ್ರು ಜೊತೆಲಿ ಇರೋದ ಗೈಸ್? ನೆಕ್ಸ್ಟ್ ಕಂಟೆಂಟ್ ಧನುಷ್ಕೋಡಿಲಿ ಯಾವ ಪ್ಲೇಸ್ ಹೋಯ್ತೀವಿ. ಧನುಷ್ಕೋಡಿಗೆ ಹೋಯ್ತೀವಿ, ರಾಮ ಸೇತುವೆ ಕಟ್ಟಿರೋದು ಜಗಕ್ಕೆ. ಅಲ್ಲಿ ಕಂಟೆಂಟ್ ಪೂರ್ತಿ ನಮ್ಮ ಅಪ್ಪ ಸ್ವಾಮಿಗಳ ಜೊತೆ ಇರ್ತೀನಿ, ಸಕ್ಕದಾಗಿರುತ್ತೆ, ಪೂರ್ತಿ ನೋಡಿ. ಇಲ್ಲಿ ನೀವೇನು ನೋಡ್ತಿದ್ದೀರೋ ಪಾದ ಪೂಜೆ ಮಾಡ್ತಾ ಇರೋದು. ಏನಕ್ಕೆ ಈ ಥರ ಮಾಡ್ತಾರೆ ಅಂದರೆ ಹಿರಿಯರು ದೊಡ್ಡವರು ಎಲ್ಲರ ಆಶೀರ್ವಾದನ ತಗೊಂಡು ಶಬರಿಮಲೆಗೆ ಹೋಯ್ತಾ ಇರೋದು. ಇದು ನಮ್ಮ ದೇಶದ ಕಲ್ಚರ್. ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಕಲ್ಚರ್, ಅದಕ್ಕೆ ಅಂತ ಕರೆಯೋದು. ಏನ್ ಸ್ವಾಮಿಗಳ? ದೇಶದ ನಡವಳಿಕೆ ಅಲ್ಲ ಸ್ವಾಮಿ, ಕಲ್ಚರ್ ಅದು. ಇವರು ನಮ್ಮ ಗುರುಸ್ವಾಮಿಗಳು. ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ನಮ್ಮ ಗುರುಸ್ವಾಮಿಗಳು ಮನೆ ಬಿಡಿಸೋದು ಒಬ್ಬೊಬ್ಬರಾಗಿ ಕಾಯಿ ಹೊಡ್ಸ್ಬಿಟ್ಟು ನೆಕ್ಸ್ಟ್ ಇನ್ನು ವಾಪಸ್ ಮನೆಗೆ ಬರಂಗಿಲ್ಲ ಏನಾರು ಕಾಯಿ ಹೊಡೆದಾದ್ಮೇಲೆ. ಹಲೋ ಸ್ವಾಮಿಗಳೇ. ಹೌದು ಸ್ವಾಮಿ, ಗುರುಸ್ವಾಮಿಗಳೇ. ಅಯ್ಯಪ್ಪನ ದರ್ಶನ ಬೆಟ್ಟ ಹತ್ತಿ 18 ಪಡಿ ಹತ್ತದ ಮೇಲೆ ಸ್ವಾಮಿ ಪೀಠ ದರ್ಶನ ಮಾಡಿದ್ಮೇಲೆ ತಿರುಗಿ ವಾಪಸ್ಸಿ ಮನೆಗೆ ಸುರಸುತ್ತವಾಗಿ ಕಳಿಸ್ಲಿ ಅಂತ ಹೇಳಿ ಅಯ್ಯಪ್ಪನ ನಂಬಿ ನಾವೆಲ್ಲ ಹೊಡ್ತಾ ಇದ್ದ. ಈ ತರ ಪಾದ ಪೂಜೆ ಮಾಡಿಸೋದು. ಇವರು ನಮ್ಮ ದೊಡ್ಡಮ್ಮ. ಪಾದ ಪೂಜೆ ಮಾಡಿದ್ಮೇಲೆ ಎಂತ ದುಡ್ಡು ಇಲ್ಲ. ಹೋಗೋ ಟೈಮಲ್ಲಿ ನೀವು ನಮಗ್ ದುಡ್ಡು ಕೊಡ್ಬೇಕು. ನಮ್ ತವಿ ದುಡ್ಡು ಕಿತ್ತಾಕ್ತಿರೋದು ಸ್ವಾಮಿಗಳು ನೋಡಿ. ಏನ್ ಕುಳ್ಳಂ ಸ್ವಾಮಿ ಸಮಾಚಾರ? ಅಲ್ಲ, ನಾವು ಶಬರಿಮಲೆ ಹೋಯ್ತಾವಿ, ಏನಾದ್ರು ಖರ್ಚು ಕೊಡಲ್ವಾ ನಮ್ಗೆ? ಇದು ಒಳ್ಳೆ ಸರಿ ಆಯ್ತು ಸ್ವಾಮಿಗಳೇ. ಅಡಕೆ ಎಲ್ಲ ಕುಡಿ ಅಂದ್ರೆ ನೀವು ಕೊಡ್ಬೇಕು. ನಾವು ಸ್ವಾಮಿಗಳಾಗಿ ಹೋಯ್ತಾ ಇರೋದಕ್ಕೆ ಸುಖವಾಗಿ ಬನ್ನಿ ಅಂತ ಆಶೀರ್ವಾದನಾರ ಮಾಡಿ. ಆಶೀರ್ವಾದ ಮಾಡಿ. ಇಲ್ಲ, ದೊಡ್ಡವರು ಆಶೀರ್ವಾದ ಮಾಡಿ ಆಯ್ತು, ಸುಖವಾಗಿ ಹೋಗಿದ್ ಬನ್ನಿ ಅಂತ. ಸರಿ ಸರಿ. ಅಲ್ಲಿಂದ ಕೇರಳ ಅಡಕೆ ಎಲ್ಲ ತಗೋಬತ್ತೀನಿ ಬಿಡಿ ನಿಮ್ಗೆ. ಸ್ವಾಮಿಗಳೇ, ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ನಮ್ಮ ಬಸ್ಸು. ಸುಮಾರು ಚೆನ್ನಾಗೈತೆ ಅನ್ಕೊಳ್ಳಿ, ಸಖತ್ತಾಗಿ ಇದೆ, ಒಳ್ಳೆ ಚೆನ್ನಾಗದೆ ಬಸ್ಸು.
ಇದ್ರ ಮೇಲೆ ಕೂತ್ಕೊಂಡು ಎಲ್ಲ ಜಾಲಿ ಅನ್ಕೊ ಹೋಯ್ತಾ ಇರೋದು. ನನಗೆ ಹೆವಿ ಕಾಲ್ ತಡೀತದೆ. ಇಲ್ಲಿ ನೋಡಿ ಕಾಲ್ ತಡೀತದೆ, ಅಷ್ಟು ಕಂಫರ್ಟಬಲ್ ಆಗಲ್ಲ ನಂಗೆ. ನಾನು ಇಲ್ಲಿ ಕುಂತ್ಕೊಬಿಡ್ತೀನಿ ಅಷ್ಟೇ, ಕಾಲು ತಡಿಯಲ್ಲ ಅವಾಗ ಅಷ್ಟೇ. ಇನ್ನೇನಿಲ್ಲ. ವಿಡಿಯೋ ನೋಡಲ್ವ ನೀವು? ಯೂಟ್ಯೂಬ್ ನೋಡಲ್ವ ನೀವು? ಕುಡಿ ಕುಡಿ ಹಾಕೊಡ್ತೀನಿ ಕುಡಿ. ಶರತ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಹೆಸರು. ದಿನ ನೋಡಿ ಚೆನ್ನಾಗ್ ಹಾಕ್ತೀನಿ ವಿಡಿಯೋಗಳ. ದಿನ ಹಾಕ್ತಾರ? ದುಡ್ಡು ಕೊಡಕ್ ಬಂದ್ರೆ ಸ್ವಾಮಿ? ಕುಡಿ 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 ಸ್ವಾಮಿ, ಕುಡಿ ಕುಡಿ ಸ್ವಾಮಿ. ಸಣ್ಣ ಮಾಡೋದಿಲ್ಲ ಬೇಡ. ನಾವು ನಿಮಗ್ ಸಣ್ಣ ಮಾಡ್ಬೇಕು, ನಾವು ನಿಮಗ್ ಸಣ್ಣ ಮಾಡ್ಬೇಕು. ಗುರು ಹಿರಿಯರಿಗೆ ಸಣ್ಣ ಮಾಡ್ಕೋಬೇಕು. ಇಲ್ಲಿ 4 ಜನ, ಇವ್ರು 3 ಜನಕ್ಕೆ ಮಾಡಾಯ್ತು, ನಮ್ಮ ಅತ್ತೆಯವ್ರಿಗೆ ಮಾಡಾಯ್ತು. ಅವ್ ನೋಡ್ಬಿಟ್ಟು ಭಯ ಪಟ್ರಿ ಅಲ್ಲ ನೀವೇ ಅಲ್ವಾ ಅದು? ಫ್ಲಾಶ್ ಬ್ಯಾಕ್. ನಿನ್ ವಿಡಿಯೋ ನೋಡ್ಬಿಟ್ಟು ನೀವ್ ಫ್ಯಾನ್ಸ್ ಕಳ್ಸ್ಕೊಡಿರೋದು. ಒಂದ್ ವೆಟ್ಟಲ್ಲಿ ಎತ್ತಬೇಕಂತೆ. ಎತ್ತ ಬಾಯ್ ಬಾಯ್ ಜ್ಞಾನಸ್ವಾಮಿಗಳೇ. ನಾವ್ ಬರೋ ಗಂಟೆ ನಿಮ್ಗೆ ಯಾರು ಬೈಯೋರಿರಲ್ಲ, ಹಿಂಗ್ ಹೊಡೆಯೋರಿರಲ್ಲ. ಇವಾಗ್ಲೇ ಕೊನೆ ಗಂಟೆ ಹೊಡ್ಸ್ಕೊಬಿಡಿ. ಜ್ಞಾನಸ್ವಾಮಿಗಳೇ, ನಾನು ಇನ್ನೊಂದು ವಾರ ಇರಲ್ಲ, ನಿಮ್ಗೆ ಯಾರು ಹೊಡೆಯೋರಿರಲ್ಲ ಬಡಿಯೋರಿರಲ್ಲ, ಆರಾಮ್ಸ ಇರ್ಬೋದು ನೀವು. ಅಲ್ಲಿ ನಮ್ ಬಸ್ಸು ಇಲ್ಲಿ. ಜ್ಞಾನಸ್ವಾಮಿ ಟಾಟಾ ಬೈ ಬೈ ಹೇಳಿ. ನಾನು ಇನ್ನೊಂದು ವಾರ ಇರಲ್ಲ. ವಿಡಿಯೋ ಮಾಡ್ತಾ ಇರ್ಬೇಕು ಸ್ವಾಮಿಗಳೇ. ಏನು ಸ್ವಾಮಿ, 1 ವಾರ ಇರಲ್ಲ, ನಿಮ್ಗೆ ಯಾರು ಹೊಡೆಯೋರು ಇರಲ್ಲ ಬಡಿಯೋರು ಇರಲ್ಲ, ಆಮೇಲೆ ಬೈಯೋರು ಇರಲ್ಲ, ಮದುವೆ ಅಂತ ಅನ್ನೋರು ಇರಲ್ಲ, ಯಾರು ಇರಲ್ಲ ನಿಮ್ಗೆ ಸ್ವಾಮಿ. ನಾನು ಒಯ್ತಿರೋದು ಬೇಜಾರಾಯ್ತೈತೆ ನಿಮ್ಗೆ. ಅಳ್ಬೇಡಿ ಆಯ್ತಾ? ಅಳ್ಬೇಡಿ ಬರ್ತೀನಿ ನಾನು ವಾರಕ್ಕೆ ಆಯ್ತಾ? ತೊಲ್ಗಪ್ಪ ಅಂತ ಏನಂದ್ರೆ ಹಂಗಂತ ಹೇಳ್ತಿದ್ದೀರ ಸ್ವಾಮಿ? ಕಳ್ಸ್ಬೇಕ ನನ್ನ ನೀವು? ಟಾಟಾ ಬಾಯ್ 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 ಹೇಳ್ಬಿಡಿ. ಬಾಯ್ ಚಿಕ್ಕಪ್ಪ ಸ್ವಾಮಿ ಏನೇ? ಬಾಯ್ ಚಿಕ್ಕಪ್ಪ ಸ್ವಾಮಿ ಏನೇ ಅನ್ನಲ್ಲ? ಯಾಕನ್ನಲ್ಲ? ಅರ್ಧ ಮಕ ಮುಸುಡಿ ಚಚ್ಚಾಕ್ಬಿಡ್ತೀನಿ ಅನ್ನಿ ಅನ್ನಲ್ವಂತೆ. ನಿಮ್ಗೆ ಕಾರು, ಬೈಕು, ಬಿಸ್ಕೆಟು ಎಲ್ಲ ತಗೊಡ್ತೀವಿ ಸ್ವಾಮಿ. ತಗೋಬತ್ತೀನಿ ಕೇರಳ ಬಸ್ ತಗೋಬತ್ತೀನಿ. ಹೋಗಕ್ಕೂ ಮುಂಚೆ ಒಂದ್ ಏಟ್ ಹೊಡ್ಸ್ಕೊಂತ ಹೋಗ್ಬಿಡಿ. ಹೋಗಕ್ಕೂ ಮುಂಚೆ ಇರ್ಲಿ ಅಂತ ಅಳಿಸ್ಬಿಟ್ಟೆ ಸರ್. ತೋರಿಸಿ. ನಮ್ಮ ಜ್ಞಾನ ಸ್ವಾಮಿಗಳನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ತೀನಿ ಸ್ವಾಮಿ. ನಿಜ ಮಿಸ್ ಯು ಜಾಸ್ತಿ ಸ್ವಾಮಿಗಳೇ. ಮಿಸ್ ಯು ಸೋ ಮಚ್ ಸ್ವಾಮಿ. ನಾನ್ ಮಾತ್ರ ಮಿಸ್ ಮಾಡ್ಕತ್ತೀನಿ, ಇವರು ನನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾರೆ. ನಮ್ಮ ಅಮ್ಮ ಸ್ವಾಮಿಗಳ ಹತ್ರ ಹೋಗ್ಬಿಟ್ಟು ಸರತ್ತು ಬಗ್ಗೆ ಕೇಳ್ತಾರೆ, ನಂಗೆ ಗೊತ್ತೋದು. ಬಾಯ್ ಬಾಯ್ ಜ್ಞಾನ ಸ್ವಾಮಿ, ಟಾಟಾ ಬಾಯ್ ಬಾಯ್. ನಾನಿಲ್ಲ ಅಂತ ಊಟ ಬಿಡೋದು, ಆಮೇಲೆ ಅಳೋದು, ಹಿಂಗೆಲ್ಲ ಮಾಡ್ಬೇಡಿ ಸ್ವಾಮಿ ಆಯ್ತಾ? ಬರ್ತೀನಿ ಬರೀ 6-7 ದಿವಸ ಅಷ್ಟೇ. ಊಟ ಗೀಟ ಬಿಡೋದು ಈ ತರ ಎಲ್ಲ ಮಾಡಕ್ ಹೋಗ್ಬಿಡಿ ಆಯ್ತಾ? ನಗ್ನಗ್ತಾ ಊಟ ತಿಂಡಿ ಚೆನ್ನಾಗಿ ತಿನ್ಕೊಂಡು ದಪ್ಪ ಆಗಿ ಆಯ್ತಾ? ಜ್ಞಾನವಿ ಸ್ವಾಮಿಗಳು ಹುಷಾರ್ ಕಣಪ್ಪ, ಎವ್ವಿ ಹೇಳ್ತಾರೆ ನಾನು ಇಲ್ಲ ಅಂದ್ರೆ. ಆಮೇಲೆ ನಿದ್ದೆಗಿದ್ದೆ ಮಾಡದಂತೆ. ಪ್ರೀತಿ ಇದ್ರೆ ಏನಾರು ತರ್ಬೇಕು ಅಮ್ಮಂಗ. ಏನ್ ತಗೊಬ್ರೆ? ಏನ್ ತಗೊಬ್ರೆ ಗೊತ್ತಿಲ್ಲ ನಂಗೆ. ಏನಾರು ತಗೊಬರ್ಬೇಕು ಗೈಸ್. ಏನ್ ತಗೊಬರ್ಲಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಾನಿಲ್ಲ ಅಂತ ಅಳೋದಾಗ್ಲಿ. ಆಟ ಸಾಮಾನು ನಾನೀಗ ಆಟ ಮನ್ ತಗೋಬತ್ತೀನಿ ಸ್ವಾಮಿ. ಆಟ ಮನೆಲ್ಲ ತಗೋಬತ್ತೀನಿ. ನಾನಿಲ್ಲ ಅನ್ಬಿಟ್ಟು ಅಳೋದು, ಊಟ ಬಿಡೋದು ಹಿಂಗೆಲ್ಲ ಮಾಡ್ಬಾರ್ದಾಯ್ತಾ? ಇರುಮುಡಿಯೂ ಇರಲು ಮನದಲ್ಲಿ ನೋಡೋ ಆಸೆ ತುಂಬಿರಲು. ಶಶಿಕಲಾ ಸ್ವಾಮಿಗಳೇ ಬಾಯ್. ಎಲ್ರು ಒಂದು ಪೋಸ್ ಕೊಡಿ ಸ್ವಾಮಿ. ನಾವಿವಾಗ ನಾಷ್ಟಕ್ಕೆ ನಿಲ್ಸವಿ. 9:15 ಆಗದೆ ಟೈಮು. 9:15 ಆಗದೆ ಟೈಮು. ಇವಾಗ ನಾಷ್ಟಕ್ಕೆ ನಿಲ್ಸವಿ. ಊರಿಂದ ಒಂದು 8 ಗಂಟೆ ಹಂಗೆ ಬಿಟ್ಟು ಇವಾಗ ನಾಷ್ಟಕ್ಕೆ ನಿಲ್ಸವಿ. ಗೈಸ್ ನಾವು ಹೋಗ್ಬಿಟ್ಟು ನಾಷ್ಟ ಮಾಡ್ಬೇಕು ಅಲ್ವಾ ಸ್ವಾಮಿಗಳೇ? ಇಲ್ಲಿ ಎಲ್ಲಿ ಯಾವ ಗುಂಡ್ಲುಪೇಟಲ್ಲಿ ಇದೀವಿ. ಇವಾಗ 9 ಗಂಟೆ ಟೈಮು. ಎಲ್ಲ ಹೋಟ್ಲಲ್ಲಿ ತಿಂತಿದ್ರೆ ಇಲ್ಲಿ ನೋಡಿ ನಾವು ಬಸ್ಸಲ್ಲಿ ಕೂತ್ಕೊಂಡು ನಾವಿಷ್ಟು ಜನ ಇಲ್ಲೇ ತಿಂತಾವಿ.
ನಮ್ಮ ದೊಡ್ಡಮ್ಮ ಅವರು ಅಂದ್ರೆ ಜ್ಞಾನವಿ ಅವರ ಅಜ್ಜಿ ನಮ್ಗೆಲ್ಲರಿಗೂ ಇಡ್ಲಿ ಹಾಕಿ ಕೊಟ್ಟು ಕಳ್ಸವ್ರೆ. ಇದೊಂದು ಟೈಮ್ ಇಡ್ಲಿ ತಿನ್ಕೊಂಡು ನೆಕ್ಸ್ಟ್ ಇಂದ ಹೋಟ್ಲು ತಿನ್ಬೇಕು. ಇನ್ನೋಸೆಂಟ್ ಮದರ್ಸ್. ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ. ಆನೆ ಸ್ವಾಮಿ, ನೀವು ನೋಡ್ತಿದ್ದೀರಾ ಬಂಡೀಪುರ ಫಾರೆಸ್ಟ್ ಅಲ್ಲಿ ಓಡಾಡ್ತಿರೋ ಗಜಪಡೆಗಳನ್ನ. ಕ್ರೇಜಿಯಾಗಿ ಓಡಾಡ್ತವೆ ಇಲ್ಲ. ಸ್ವಾಮಿಗಳೆಲ್ಲ ಮಲಗಿದವರೆಲ್ಲ ಎದ್ದು ಕೂತ್ಕೊಂಡ್ಬಿಟ್ಟವ್ರೆ. ಆನೆ ನೋಡಕ್ಕೆ ಅನ್ಕೊಂಡು ಹೊಂಟೋದು ಗೈಸ್. ಯೂಟ್ಯೂಬ್ ನೋಡ್ತೀರಾ ಸ್ವಾಮಿ? ಯೂಟ್ಯೂಬ್ ನೋಡಲ್ವಾ? ಶರತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅಂತ ಐತೆ ನಂದು, ನೋಡಿ ಇಷ್ಟಪಡ್ತೀರಾ ವಿಡಿಯೋಗಳ ಆಯ್ತಾ ಸ್ವಾಮಿಗಳೇ. ನಾವಿವಾಗ ಕರ್ನಾಟಕ ಬಿಟ್ಟು ಕೇರಳ ಆಗೋಯ್ತಿದ್ದೀವಿ. ಇದೇ ಕೇರಳ ಬಾರ್ಡ್ರು ಸ್ವಾಮಿಗಳೇ. ನಮ್ಮೂರಿಂದ ಕೇರಳಗೆ 120 ಕಿಲೋಮೀಟರ್ ಐತದಂತೆ ಅಷ್ಟೇ ಬರೀ. ಇವಾಗ ಕೇರಳ ಬಾರ್ಡ್ರ್ ತಲುಪಿದ್ವಿ. ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ಸ್ವರ್ಗ. ಯಾವ ಜಾಗ ಇದು? ಅಡಿವರಂ. ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಅಡಿವರಂ ಅಲ್ಲಿ ಇದ್ದೀವಿ. 12:30 ಟೈಮು. ಇಲ್ಲಿಂದ ಗುರುವಾಯೂರು ಎಷ್ಟು ಕಿಲೋಮೀಟರ್? 160. ಗೂಗಲ್ ಮ್ಯಾಪ್ ಅಲ್ಲಿ 120, 130. ಕನ್ನಡ ಅರ್ಥವಾಯ್ತದೆ ನಿಮ್ಗೆ? ಕನ್ನಡ ಅರ್ಥ ಆಯ್ತಾ? ಕನ್ನಡ ಎಲ್ಲ ಬರ್ತದಂತೆ ಕೇರಳದವ್ರಿಗೆ. ಕನ್ನಡವೇ ನಮ್ಮ ಎಲ್ಲಿ ನಾವಿರೋದು ಸ್ವಾಮಿಗಳ ಇವಾಗ? ಗುರುವಾಯೂರು 84 ಕಿಲೋಮೀಟರ್ ಇದೆ ಸ್ವಾಮಿಗಳೇ. ನಾವು ಇವಾಗ ಒಂದು ಹೋಟ್ಲ್ ಹತ್ರ ನಿಲ್ಸವಿ. ನಾನು ನಮ್ಮ ಅಪ್ಪ ಸ್ವಾಮಿಗಳು ಊಟ ಮಾಡಕ್ಕೆ ಅಂತ. ಅಯ್ಯೋ ಸ್ವಾಮಿ, ಅಲ್ಲವೇ ಬನ್ನಿ ಕಾರ್ಗಳು ಅದು ದೂರದಲ್ಲೇ ಐತೆ. ನಮ್ಮ ಅಪ್ಪ ಸ್ವಾಮಿಗಳು ಕೇರ್ ಮಾಡ್ತವ್ರು ನೋಡಿ. ನಂಗೆ 20 ವರ್ಷದ ಬಾಣ ಆಗಿದ್ರು ನಾನು. ಸ್ವಾಮಿಗಳೇ, ಗುರುವಾಯೂರು ಊಟ ಕೊಡ್ಸಿವನಿ ನಂಗೆ ಸ್ವಾಮಿಗಳೇ. ನಮ್ಮ ಅಪ್ಪ ಸ್ವಾಮಿಗಳು ಊಟ ಕೊಡಿಸ್ತವ್ರೆ. ಇವಾಗ ಮೇಯಕ್ ಹೋಯ್ತವನಿ ಅದನ್ನ. ಇದೇ ಹೋಟ್ಲು ಕೇರಳದಲ್ಲಿ ಯಾವ್ದೋ ಒಂದು ಬೈಪಾಸ್ ರೋಡಲ್ಲಿ ನಿಲ್ಸವಿ. ಗಣಪತಿ ಸ್ವಾಮಿಗಳು ಎಲ್ಲಿಗೆ ಹೋಯ್ತೈತೆ ಸ್ವಾಮಿ ಇದು? ರೋಡ್ ಯಾವ್ದು ಇದು? ಓಕೆ ಓಕೆ ಸ್ವಾಮಿಗಳೇ. ನನ್ನ ವಿಡಿಯೋನ ಇಷ್ಟಪಟ್ಟು ಗಾಡಿ ಓಡಿಸ್ತಿದ್ರು ನಮ್ಮ ಡ್ರೈವರ್ ಸ್ವಾಮಿಗಳು ನನ್ನ ವಿಡಿಯೋನ ಇಷ್ಟಪಟ್ಕೊಂಡು ನೋಡ್ತವ್ರೆ. ಥ್ಯಾಂಕ್ ಯು ಸ್ವಾಮಿ. ನೀವು ಕೊಟ್ಟಿರೋ ಪ್ರೀತಿ ಇದ್ದಾರೆ ಎಲ್ಲ ಸಾಧ್ಯ. ಇಷ್ಟು ಗಾಡಿ ಓಡಿಸ್ತಲೂ ನೋಡ್ತವ್ರೆ ನೋಡಿ. ನಾನು ಸಂಪಾದನೆ ಮಾಡಿ ಸ್ವಾಮಿಗಳೇ. ಬೆಳಿಗ್ಗೆ ನಾವು ಊರು ಬಿಟ್ಟಿದ್ದು 7:30 ಹಂಗೆ. ಇವಾಗ ಎಕ್ಸಾಕ್ಟ್ ಆಗಿ ಟೈಮು 5:56, 5:45 ಆಗೈತೆ. ನಾವು ಎಲ್ಲಾ ಸ್ವಾಮಿಗಳು ಬಂದು ಗುರುವಾಯೂರಲ್ಲಿ ಇಳಿದವಿ. ಇವಾಗ ಗುರುವಾಯೂರಲ್ಲಿ ದರ್ಶನ ಮಾಡಬೇಕು. ಫೋನ್ ಅಲವಿಲ್ವಂತೆ ವಿಡಿಯೋ ಮಾಡಕ್ಕೆ. ಸೊ ಅದಕ್ಕೆ ವಿಡಿಯೋ ಎಲ್ಲ ಮಾಡಂಗಿಲ್ಲ. ಸೊ ಅದಕ್ಕೆ ನಮ್ಮ ಬಸ್ ಐತೆ ಅಲ್ಲಿ ಹಿಂದೆನೆ. ಬಸ್ಸಲ್ಲಿ ಇಟ್ಬಿಟ್ಟು ಹಂಗೆ ಹೋಯ್ತೀವಿ. ಒಳಗ್ ಬಿಡ್ಲಿಲ್ಲ ಅಂದ್ರೆ ಯಾರ ಕೈಲಿ ಮಾಡಿಸೋದು ಅಂತ ನಮ್ಮ ಅಪ್ಪ ಸ್ವಾಮಿಗಳು ಫೋನ್ ಮಡಿಕತ್ತಾರಂತೆ. ನಮ್ಮ ಅಪ್ಪ ಸ್ವಾಮಿಗಳ ಮೇಲೆ ನಂಬಿಕೆ ಮೇಲೆ ಫೋನ್ ತಗೋ ಹೋಯ್ತವನಿ ಸ್ವಾಮಿಗಳೇ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ. ನಾವಿಲ್ಲಿವರೆಗೂ ಊರಲ್ಲಿ ಏನ್ ಮಾಡಿದೀವಿ ವ್ರತ ಅದಷ್ಟೇ ನಿಜವಾದ ವ್ರತ. ಇಲ್ಲಿಗೆ ಬಂದ್ಮೇಲೆ ಅಷ್ಟಾಗಿರಲ್ಲ. ಗುರುವಾಯೂರು ಬಂದವಿ ನಾವು ಊರಲ್ಲಿ ಮಾಡಿದ ವ್ರತ ಅಷ್ಟೇನೆ ವ್ರತ, ಆಕ್ಚುಯಲ್ ವ್ರತ. ಅದ್ಬಿಟ್ರೆ ಇಲ್ಲಿ ಶಬರಿಮಲೆಗೆ ಬಂದ್ಮೇಲೆ ನಾವು ಮಡಿನೇ ಇಲ್ದಂಗೆ ತಿಂತೀವಿ. ಅದಾದ್ಮೇಲೆ ಮಲ್ಕೊಂಡಿರ್ತೀವಿ, ಇದ್ಮೇಲೆ ಸ್ನಾನ ಮಾಡಲ್ಲ, ಈ ತರ ಎಲ್ಲ ಇರ್ತದೆ. ಬಟ್ ಊರಲ್ಲಿ ಏನ್ ಮಾಡಿರ್ತೀವಿ ಅದ್ ಮಾತ್ರ ನಿಜವಾದ ವ್ರತ ಅಷ್ಟೇನೆ. ಇದೇನಾ ಇದೆ ಸ್ವಾಮಿ. ನಾವಿವಾಗ ಗುರುವಾಯೂರ್ ಟೆಂಪಲ್ ಹತ್ರ ಅವಿ. ಎಂಟ್ರೆನ್ಸ್ ಇದು. ಒಳಗಡೆ ದರ್ಶನಕ್ಕೆ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ. ನೋಡ್ತೀವಿ, ಹೋಗ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಗುರುವಾಯೂರಿಗೆ ಬಂದಾಯ್ತು. ಅಲ್ಲಿಗೆ ಹೋಗಿ ನೆಕ್ಸ್ಟ್ ದರ್ಶನ ಮಾಡಬೇಕು ಸ್ವಾಮಿಗಳೇ. ಗುರುವಾಯೂರಲ್ಲಿ ದರ್ಶನ ಮಾಡೋದು 10 ಗಂಟೆ ಐತೆ ಅಂದ್ರು. ಅದಕ್ಕೋಸ್ಕರ ಗುರುವಾಯೂರ್ನ ಸುತ್ತ ಒಂದು ರೌಂಡ್ ಹಾಕೊಂಡು ಇವಾಗ ವಾಪಸ್ ಎಲ್ಲಿಗೆ ಹೋಗ್ತಾರೆ ನಾವು? ಎರಿಮಲೆಗೆ ಹೋಗ್ತಾ ಇದ್ದೀವಿ. ಎರಿಮಲೆಗೆ ಹೋಯ್ತಾವಿ ಸ್ವಾಮಿ ನಾವು. ನೆಕ್ಸ್ಟ್ ಅಲ್ಲಿಂದ ಪಂಪದಿಂದ ಡೈರೆಕ್ಟ್ ಶಬರಿಮಲೆ ದರ್ಶನ ಮಾಡಕ್ಕೆ ಹೋಗ್ತೀವಿ ಅಷ್ಟೇ. ಎರಿಮಲೆಯಲ್ಲಿ ದರ್ಶನ ಆಗಲಿಲ್ಲ. ಸೊ ಗುರುವಾಯೂರಲ್ಲಿ ದರ್ಶನ ಆಗಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಗುರುವಾಯೂರಲ್ಲಿ ಮ್ಯಾಕ್ಸಿಮಮ್ ಜನರು ಇದ್ರ ದೇವಸ್ಥಾನ ಗುರುವಾಯೂರಲ್ಲಿ ಮ್ಯಾಕ್ಸಿಮಮ್ ಜನರು ದೇವರು ಬಂದು ಕೃಷ್ಣ ಪರಮಾತ್ಮನೇ ಆಗಿರ್ತಾರೆ. ಅದಕ್ಕೋಸ್ಕರ ಇದು ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಗುರುವಾಯೂರು ಅಂದರೆ ಕೃಷ್ಣ ಪರಮಾತ್ಮ ಅಂತ.
ಸ್ವಾಮಿ ಇಲ್ಲಿ ಎರಿಮಲೆಗೆ ಹೋಗೋ ಟೈಮಲ್ಲಿ ಎಲ್ಲೋ ಒಂದ್ ಕಡೆ ನಿಲ್ಸವಿ. ಈ ಕಲ್ಲಂಗಡಿ ಹಣ್ಣು 500 ರೂಪಾಯಿ ಅಂತೆ. ನಮ್ಮೂರ್ ಕಡೆ ಎಲ್ಲ 20 ರೂಪಾಯಿ 30 ರೂಪಾಯಿಗೆಲ್ಲ ತಗೊಂಡ್ವಿ. ಆಮೇಲೆ ನಾವೇ ಬೆಳೆದು ಅವಿ ಅದನ್ನ ನಾವು 10 ರೂಪಾಯಿ 8 ರೂಪಾಯಿಗೆಲ್ಲ ಮಾಲಾಕವಿ. ಇಲ್ಲಿ ಒಂದು ಕಲ್ಲಂಗಡಿ ಹಣ್ಣು 500 ರೂಪಾಯಿ ಅಂತೆ. ಇಲ್ಲಿ ಏನಕ್ಕೆ ಇಷ್ಟೊಂದು ಬೆಲೆ ರೀಸನ್ ಏನು ಅಂದ್ರೆ ಕೇರಳದಲ್ಲಿ ಇವರು ಸ್ವಂತ ಬೆಳೆಯಲ್ಲ, ಎಲ್ಲಾನು ಎಕ್ಸ್ಪೋರ್ಟ್ ಮಾಡಿಸ್ತಾರೆ. ಟೊಮೊಟೊನೇ ಆಗಿರಲಿ, ಟೊಮೊಟೊ ನಮ್ಮ ಕಡೆ 20 ರೂಪಾಯಿ ಆದರೆ ಇಲ್ಲಿ 80 ರೂಪಾಯಿ ಆಗಿರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೆವಿ ಕಾಸ್ಟ್ಲಿ ಜಾಸ್ತಿ. ಕಿತ್ನಾ ಇದು ಕಲ್ಲಂಗಡಿ ಅಣ್ಣ ಯಾ ಮೇ ಯೂಟ್ಯೂಬರ್ ಶರತ್ ಕನ್ನಡಿಗ ಸ್ವಾಮಿ ಐಡನ್ 50 ರೂಪಾಯಿ. ದಿಸ್ 40 rupees, 10 ರೂಪಿ ಯು ಗಿವ್ ವಾಟರ್. ವಾಟರ್ 10 ರೂಪೀಸ್, ಹಾಫ್ ಲೀಟರ್ ವಾಟರ್ ದೇನಾ ಸ್ವಾಮಿ. ಇವಾಗ ಟೈಮ್ ಬಂದು 1 ಗಂಟೆ 29 ನಿಮಿಷ. ಬಸ್ಸಲ್ಲಿ ಬಂದ್ಬಿಟ್ಟು ಒಂಚೂರು ನಿದ್ದೆನೇ ಮಾಡಿಲ್ಲ ಅನ್ಕೊಳ್ಳಿ. ಅಯ್ಯಪ್ಪ ಬಸ್ಸಲ್ಲಿ ಮನೆ ಕಳಕ್ಕಾಗಿಲ್ಲ, ಎವ್ವಿ ನಿದ್ದೆನೇ ಬಂದಿಲ್ಲ ಅನ್ಕೊಳ್ಳಿ ನಂಗಂತೂ ಸಿಕ್ಕಾಪಟ್ಟೆ. ಇವಾಗ 1:29 ಆಗದೆ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಪಂಪಾಗೋಗಿ ಅದೇ ಎರಿಮಲೆಯಲ್ಲಿ ಇವಾಗ 1:29 ಎರಿಮಲೆಯಲ್ಲಿ ಇದ್ದೀವಿ. ಆಮೇಲೆ ಇಲ್ಲಿಂದ ಪಂಪಾಗೋಗ್ಬೇಕು. ಪಂಪಾಗೋಗಿದ್ದು ನೆಕ್ಸ್ಟ್ ಪಂಪಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಸ್ವಾಮಿಗಳೇ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಪ್ಪ ಸ್ವಾಮಿಗಳು ಇದ್ರ ಮೇಲೆಲ್ಲ ಕುಣಿಸ್ಬಿಟ್ಟು ನನಗೆ ಫೋಟೋಸ್ ಹಾಕ್ಸಿದ್ರು. ನಾನು 7ನೇ ಕ್ಲಾಸಲ್ಲೇನೋ ಬಂದಿದ್ದಾಗ ಇಲ್ಲಿಗೆ. ಇವಾಗ ದೊಡ್ಡವನು ನಾವು ಕೂತ್ಕೊಳ್ಳೋಕ್ಕಾಗಲ್ಲ ಅದ್ರ ಮೇಲೆ. ಅವಾಗೆಲ್ಲ ಈ ಥರ ಎರಿಮಲೆ ಮೇಲೆ ಹುಲಿಗಳ ಮೇಲೆ ಆನೆಗಳ ಮೇಲೆ ಕುಣಿಸ್ಬಿಟ್ಟು ಫೋಟೋ ತೆಗ್ಸೋರು. ನಂಗೆ ಇನ್ನೂ ಐತೆ ಆ ಫೋಟೋ. ಇದ್ರೆ ಏನಾದರೂ ಮನೇಲಿದ್ರೆ ಹುಡುಕ್ಬಿಟ್ಟು ಅದು ಹಾಕ್ತೀನಿ ನೋಡಿ. ಸ್ವಾಮಿಗಳೇ ನೀವೇನು ನೋಡ್ತಿದ್ದೀರ ಈ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ತಪಸ್ ಮಾಡಿ ಆಯುಧಗಳನ್ನ ತಗೊಂಡೋಗಿ ಸಂಹಾರ ಮಾಡಿದ್ದು ಮಹಿಷಿನ ಅಲ್ವಾ.